ಹರೇ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾ ಪ್ರಸಾದ್. ತುಂಬ ದಿವಸ ಆಯಿತು ನಾನು ನಂದು ಏನು ವಿಡಿಯೋ ಕೊಟ್ಟಿಲ್ಲ. ಎಲ್ಲರೂ ಯಾಕೆ ಏನು ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾನು ಆದಷ್ಟು ನಾನು ಬಂದು ನಮ್ಮದು ಮಧ್ವ ಸಂಪ್ರದಾಯದಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲ ನಾನು ವಿಡಿಯೋ ಕೊಟ್ಟಿದ್ದೀನಿ. ಮತ್ತು ಏನು ಕೊಡೋದು ಅಂತ ನನಗೆ ಅರ್ಥ ಆಗಲ್ಲ. ಬಟ್ ಇದನ್ನು ಎಲ್ಲರೂ ಕೇಳ್ತಾರೆ. ಸುಮ್ಮನೆ ಏನು ಬೇಕಾದ್ರೂ ಕೊಡೋಕ್ಕಾಗಲ್ಲ. ಅದರಿಂದ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ನಾನು ಬಂದು ಸಮೀಪದಲ್ಲಿ ಹೋದ ತಿಂಗಳು ಋಷಿ ಪಂಚಮಿ ಮಾಡಿದೆ. ತುಂಬ ಜನ ನಾನು ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿದೆ. ತುಂಬ ಜನ ಕೇಳಿದ್ರು ಋಷಿ ಪಂಚಮಿ ಅಂದರೆ ಏನು, ಹೆಂಗೆ ಮಾಡಬೇಕು, ಅದು ಒಂದು ವಿಡಿಯೋ ಮಾಡಿ ಅಂತ. ಇದು ಬಂದು ಒಂದೊಂದು ಊರಲ್ಲಿ ಒಂದೊಂದು ಥರ, ಒಂದೊಂದು ಆಚಾರ ಒಂದೊಂದು ಥರ ಮಾಡ್ತಾರೆ. ನನಗೆ ಹೆಂಗೆ ಮಾಡಿಸಿದ್ರೋ, ನನಗೆ ಏನು ಗೊತ್ತೋ ಅದನ್ನು ನಾನು ಹೇಳ್ತೀನಿ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಬೇಕು. ಯಾಕಂದರೆ ಎಲ್ಲರೂ ಒಂದೇ ಥರ, ಎಲ್ಲ ಆಚಾರಗಳು ಒಂದೇ ಥರ ಹೇಳೋದಿಲ್ಲ. ಈ ಋಷಿ ಪಂಚಮಿ ವ್ರತ ಮಾಡಬೇಕು ಅನ್ನೋದು ನಮ್ಮ ಧರ್ಮಶಾಸ್ತ್ರ, ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣ ಎಲ್ಲದರಲ್ಲೂ ಇದೆ ಋಷಿ ಪಂಚಮಿ ಮಾಡಬೇಕು ಅಂತ. ಬಟ್ ಏನು ಹೇಳ್ತಾರೆ ಅಂದರೆ, ಯಾಕೆ ಇಷ್ಟು ವ್ರತ ಮಾಡಬೇಕು, ತುಂಬ ಮಡಿಯೆಲ್ಲ ಮಾಡಬೇಕು, ನಮ್ಮಿಂದ ಆಗಲ್ಲ ಅಂತ ಹೇಳಿ 108 ಕಾರಣಗಳು ಹೇಳ್ತಾರೆ. ಯಾಕೆಂದರೆ ಒಂದು ಮಾಡದೇ ಇರೋಕ್ಕೆ 108 ಕಾರಣ ಇದೆ. ನಾವು ಏನೇ ಆದ್ರೂ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಅದನ್ನು ಸ್ವಲ್ಪ ಹಿಂದೆ ಮುಂದೆ ಆದರೂ ಪರವಾಗಿಲ್ಲ, ಅದಕ್ಕೊಂದು ತುಂಬ ಮೋಸ ಮಾಡಬಾರ್ದು. ಮಡಿಯಲ್ಲಿ ಏನೋ ಸ್ವಲ್ಪ ಹಿಂದೆ ಮುಂದೆ ಆದರೆ ಪರವಾಗಿಲ್ಲ ಅನ್ನೋದು ಇದು ಕೊಂಡು ನಾವು ಮಾಡಬೇಕು. ಈ ಋಷಿ ಪಂಚಮಿ ಅನ್ನೋದು ನಮ್ಮದು ಮುಟ್ಟು ಹೋದ ಮೇಲೆ, ರಜಸ್ವಲ ಆದಮೇಲೆ 7 ವರ್ಷ ಅದನ್ನು ಆದಮೇಲೆ ನಾವು ಬಂದು ಮಾಡಬೇಕು. ಯಾಕೆಂದರೆ ತಿರ್ಗಾ ಮುಟ್ಟಾಗ್ಬಿಟ್ರೆ ಏನು ಮಾಡೋದು ಅಂತ ಒಂದು ಭಯ ಇರುತ್ತೆ. ಬಟ್ ಈ ಕಾಲಕ್ಕೆ ಅಷ್ಟೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಒಂದು 4-5 ವರ್ಷ ಆದರೆ ಸಾಕು, ಋಷಿ ಪಂಚಮಿ ವ್ರತ ಬಂದು ಹಿಡಿಬೋದು ಅಂತ ಹೇಳ್ತಾರೆ. ಇದು ಭಾದ್ರಪದ ಮಾಸದಲ್ಲಿ ಬರುತ್ತೆ. ಪಂಚಮಿನಲ್ಲಿ ಋಷಿ ಪಂಚಮಿ ವ್ರತ ಬರುತ್ತೆ. ಇದು ಬರುತ್ತಲ್ಲ, ಗಣಪತಿ ಹಬ್ಬ ಬರುತ್ತಲ್ಲ, ಅದಕ್ಕೆ ಮುಂಚಿನ ದಿವಸ ಬಂದು ಇದು ಬರುತ್ತೆ. ನಾವು ಬಂದು ಈ ಋಷಿ ಪಂಚಮಿಗೆ ಏನು ಮಾಡಬೇಕು ಅಂದರೆ 7 ವರ್ಷ ಸಪ್ತ ಋಷಿಗಳಿಗೆ ಪೂಜೆ ಮಾಡಬೇಕು. ಋಷಿ ಪತ್ನಿ ಅರುಂಧತಿಗೂ ಮಾಡಬೇಕು. 7 ವರ್ಷ ಮಾಡಬೇಕು ಅಂತಾರೆ, 8 ವರ್ಷ ಮಾಡಬೇಕು ಅಂತಾರೆ, 8ನೇ ವರ್ಷ ಉದ್ಯಾಪನ ಮಾಡೋದಿದೆ. ಈ ಕಾಲದಲ್ಲಿ ಏನು ಬೇಕಾದ್ರೂ ಹಾಕ್ಬೋದಲ್ವಾ. ಅದರಿಂದ ಬಂದು ನೀವು ವ್ರತ ಹಿಡಿದುಬಿಟ್ಟು ಉದ್ಯಾಪನ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ 1 ವರ್ಷನೋ 2 ವರ್ಷನೋ ಪೂಜೆ ಮಾಡಿಬಿಟ್ಟು ಆಮೇಲೆ ಉದ್ಯಾಪನ ಮಾಡಿಬಿಟ್ಟು ಉದ್ಯಾಪನ ಆಗಿದ ಮೇಲೆ ಒಂದು ಕಂಟಿನ್ಯೂ ಮಾಡಬೇಕು. ಪೂಜೆನ ಬಂದು ಕಂಟಿನ್ಯೂ ಮಾಡಬೇಕು, ಎಷ್ಟಾಗತ್ತೋ ಅಷ್ಟು. ಈ ಋಷಿ ಪಂಚಮಿ ಪೂಜೆಗೆ ಚಿಕ್ಕ ಚಿಕ್ಕ ಬಂದು ಬಂಡೆ ಕಲ್ಲು ಇರುತ್ತಲ್ಲ, ಏನು ಹೇಳ್ತಾರೆ, ಕೂಳಂಗಲ್ ಅಂತೀವಿ ನಾವು ತಮಿಳಲ್ಲಿ, ನನಗೆ ಕನ್ನಡದಲ್ಲಿ ಗೊತ್ತಾಗಲ್ಲ. ಚಿಕ್ಕ ಚಿಕ್ಕ ಋಷಿ ಕಲ್ಲು ನಮ್ಮ ನದಿಗಳೆಲ್ಲ ಸಿಗತ್ತೆ. ಅಂಥದ್ದು ಕಲ್ಲು ತೊಗೊಂಡು ಬರಬೇಕು. ಕಲ್ಲು ತೊಗೊಂಡು ಬಂದು ಅದರಲ್ಲಿ ತಾನೇ ಋಷಿ ಆವಾಹನ ಮಾಡಿ ನಾವು ಪೂಜೆ ಮಾಡಬೇಕು. ಈ ಋಷಿ ಪಂಚಮಿ ದಿವಸ ಏನು ಮಾಡಬೇಕು ಅಂದರೆ ಒಂದು 3 ಗಂಟೆ ಆ ಟೈಮಲ್ಲಿ ನದಿ ತೀರದಲ್ಲಿ ಮಾಡಿದರೆ ತುಂಬ ಶ್ರೇಷ್ಠ. ಎಲ್ಲರೂ ಒಂದು ಕ್ಷೇತ್ರ, ನದಿ ಇಲ್ಲಾದ್ರೆ ಕೆರೆ ಇಲ್ಲಾದ್ರೆ ಬಾವಿ ಏನೂ ಇಲ್ಲ ಆದರೆ ನಿಮ್ಮ ಮನೆ ಬಾತ್ರೂಮಲ್ಲೇ ಗಂಗಾ, ಕಾವೇರಿ ಎಲ್ಲ ನದಿಗಳ ಸ್ಮರಣೆ ಮಾಡಿಕೊಂಡು ಮಾಡಬೇಕು. ಸ್ನಾನ ಮಾಡಿಕೊಂಡು, ಈ ಸ್ನಾನ ಮಾಡೋದ್ರಲ್ಲಿ ಕೆಲವು ಊರಲ್ಲಿ ಆಚಾರಗಳು ಬಂದು ಗೋಮೇಯ ಮತ್ತು ನೆಲ್ಲಿಕಾಯಿ, ಇದು ಮಜ್ಜಿಗೆ, ಹಾಲು ಅಂಥದ್ದೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತಾರೆ. ಬಟ್ ಇದರಲ್ಲಿ ಕೆಲವು ಆಚಾರ ಬಂದು ಬರೀ ಮುತ್ತೈದೆ ಇದ್ದರೆ ಇದು ಹಳದಿ ಇದೆಯಲ್ಲ, ಆ ಹಳದಿನ ಬಂದು 108 ಚಿಕ್ಕ ಗೋಳೆ ಥರ ಮಾಡಿಕೊಂಡು 108 ಸಲ ಅದನ್ನು ಹಚ್ಕೋಬೇಕು, ಸ್ನಾನ ಮಾಡಬೇಕು. ಅದಕ್ಕೆ ಮುಂಚೆ ಇನ್ನೊಂದು ನಾಯಿ ಉರುವಿ ಅಂತಾರೆಪ್ಪ, ನನಗೆ ಕನ್ನಡದಲ್ಲಿ ಅದರ ಹೆಸರು ಗೊತ್ತಿಲ್ಲ. ನಾನು ಆಮೇಲೆ ಗೊತ್ತಿದ್ರೆ ಇದರಲ್ಲಿ ಹಾಕ್ತೀನಿ. ಅದನ್ನು ಬಂದು 108 ಅದನ್ನು ಮಾಡಿಕೊಂಡು 108 ಸಹ ಇದೆಲ್ಲ ಶುದ್ಧಿಗೆ, ನಮ್ಮ ದೇಹ ಶುದ್ಧಿಗೆ ಅಂತ ಇದೆಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಬಿಳಿ ಸೀರೆನೇ ಉಡಬೇಕು. ಬಿಳಿ ಸೀರೆ, ಬಿಳಿ ಕುಪ್ಸ, ಬಿಳಿ ಬಳೆ ಎಲ್ಲ ಬಿಳಿದಲ್ಲೇ. ಯಾಕಂದರೆ ಋಷಿದು ವ್ರತ ಅಲ್ವಾ, ಎಲ್ಲ ಬಿಳಿದಲ್ಲೇ ಮಾಡಬೇಕು. ಇದನ್ನು ಬಂದು ನಿಮಗೆ ಅನುಕೂಲ ಇದ್ದರೆ ಮುಂಚಿನ ದಿವಸನೇ ಸೀರೆನ ಒಣಗಾಕೊಂಡು ಉಟ್ಕೊಂಡು ಮಡಿಯಿಂದನೇ ಪೂಜೆ ಮಾಡಬೇಕು. ಇಲ್ಲಾದರೆ ನೀವು ದಾವಳಿ ಉಟ್ಕೊಂಡು ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ದಾವಳಿ ಉಟ್ಕೊಂಡು ಆ ಸೀರೆನ ಒಣಗಿಸಿ ಆಮೇಲೆ ಆ ಸೀರೆನ ಉಟ್ಕೊಂಡು ಸಂಜೆ ಒಂದು 5-6 ಗಂಟೆ ಸುಮಾರಿಗೆ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು. ಒಂದು ಹಲಿಗೆ ಮೇಲೆ ಬಂದು ಟವಲ್ ಹಾಕ್ಬಿಟ್ಟು ಒಂದೊಂದು ಋಷಿಗೆ ಬಂದು ಒಂದೊಂದು ವಸ್ತ್ರ, ಆಮೇಲೆ ಒಂದು ಗೋಪಿಚಂದನ, ಒಂದು ಜನಿವಾರ, ಒಂದು ಋಷಿ, ಇದನ್ನು ಇಟ್ಟು 7 ಸಪ್ತ ಋಷಿನ ಆವಾಹನ ಮಾಡಬೇಕು. ಆಮೇಲೆ ಅರುಂಧತಿಗೆ ಒಂದು ಕುಪ್ಸದಲ್ಲಿ ಇದೇ ಥರ ಅರುಂಧತಿಗೂ ಒಂದು ಕಲ್ಲಿಟ್ಟು ಎಲ್ಲ ಮಾಡಬೇಕು. ಅರ್ಶಿನ ಕುಂಕುಮ ಎಲ್ಲ ಇಟ್ಟು
ಇದು ನಾವು ಬಂದು ದಂಪತಿ ಮಾಡಬೇಕು ಅಂದರೆ ಫಸ್ಟ್ ಇಡುವಾಗ ಬಂದು ಪುಣ್ಯಾರ್ಜನ ಮಾಡ್ತಾರೆ. ದಂಪತಿ ಕೂಡಿ ಆಮೇಲೆ ಪುಣ್ಯಾರ್ಜನ ಅದೆಲ್ಲ ಮಾಡ್ಕೊಂಡು ಅದೆಲ್ಲ ಆಚಾರದ್ದು. ನಂದು ಹೇಳೋ ಕೆಲಸ ಇಲ್ಲ, ಮಂತ್ರ ಸಹಿತವಾಗಿ ಅದನ್ನು ಶುರು ಮಾಡಬೇಕು. ಇದು ಬಂದು ಒಂದೊಂದು ಜಾಮಕ್ಕೂ ಪೂಜೆ ಮಾಡಬೇಕು ಅಂತಿದೆ. ಪೂಜೆ ಮಾಡಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಕೊಡಬೇಕು. ತುಂಬ ಹಣ್ಣುಗಳೆಲ್ಲ ಇರತ್ತಲ್ಲ, ಅದೆಲ್ಲ ಒಂದು ಇದರಲ್ಲಿ ತಟ್ಟೆನಲ್ಲಿ ಇಟ್ಟು ದಕ್ಷಿಣೆ ಇಟ್ಟು ಯಥಾಶಕ್ತಿ ದಕ್ಷಿಣೆ ಇಟ್ಟು ಒಂದು 7 ಬ್ರಾಹ್ಮಣರಿಗೆ ಬಂದು ಇದನ್ನ ಕೊಡಬೇಕು. ಋಷಿಪಂಚಮಿ ಅಂದ್ರೆ ಬ್ರಾಹ್ಮಣರ ಕರೆಸಿಕೊಟ್ಟು ಪಾರನೇ ದಿವಸ ಬ್ರಾಹ್ಮಣ ಭೋಜನ, ಸುಮಂಗಲಿ ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು. ನೀವು ಬಂದು ಉದ್ಯಾಪನ ಮಾಡ್ತೀರಿ ಅಂದ್ರೆ ಉದ್ಯಾಪನನು ಮಾರನೇ ದಿವಸ ಉದ್ಯಾಪನ ಮಾಡಬೇಕು. ಉದ್ಯಾಪನಕ್ಕೆ ಮರದ ಬಾಯಿಣ, ದಂಪತಿ ದಾನ, ಅದಕ್ಕೆ ಹವನ ಎಲ್ಲ ಇದೆ. ಹವನ ಎಲ್ಲ ಮಾಡಿ ಇದೆಲ್ಲ ತೋರಿಸ್ತೀನಿ ನಾನು. ರಂಗೋಲಿ ಹಾಕಿ ಹವನ ಮಾಡಿ ಆಮೇಲೆ ದಂಪತಿ ದಾನ ಕೊಟ್ಟು ಮರದ ಬಾಗಿನ ಕೊಡಬೇಕು ಅಂದ್ರೆ ಸುಮ್ಮನೆ ಇಷ್ಟಿಷ್ಟು ಕೊಡೋದ್ರಲ್ಲಿ ಏನು ಲಾಭ ಇಲ್ಲ. ಒಂದು ಬ್ರಾಹ್ಮಣರು ಮುತ್ತೈದಿ ಮಕ್ಕಳು ಸಹಿತ ಊಟ ಮಾಡಬೇಕು. ಒಂದು ವಾರಕ್ಕೆ ಚೆನ್ನಾಗಿ ಇಟ್ಕೊಡ್ಬೇಕು. ಮೊರದಲ್ಲಿ ತುಂಬಿ ಬರಬೇಕು ಅಂತೆ. ಆ ಥರ ಕೆಲವರು ಇಷ್ಟು 1 ಸ್ಪೂನ್ ಅಕ್ಕಿ 1 ಸ್ಪೂನ್ ಅಂಥದ್ದೆಲ್ಲ ಕೊಡಬಾರ್ದು. ಚೆನ್ನಾಗಿ ಮರದ ಬಾಯಣ ಕೊಟ್ಟು ಇದು ಬಂದು ನಾವು ದಂಪತಿಯರಿಗೆ ಸುಮಂಗಲಿಯರಿಗೆ ಮರದ ಬಾಯಣ ಕೊಟ್ಟು ಬ್ರಾಹ್ಮಣ ಭೋಜನ ಮಾಡಿಸಿ ಕೃಷ್ಣಾರ್ಪಣ ಹೇಳಬೇಕು. ಇದು ಬಂದು ಮಾಡಲೇಬೇಕು. ಯಾಕಂದ್ರೆ ದೋಷ ಬರುತ್ತೆ. ರಜಸ್ವಲದಲ್ಲಿ ನಾವು ತಿಳಿಯದೆ ಏನೇನೋ ತಪ್ಪುಗಳೆಲ್ಲ ಮಾಡ್ತೀವಿ. ಅದು ದೋಷ ಬಂದು ತುಂಬಾ ಅಂಧಂತಮಸ್ಗೆ ಹೋಗೋ ತರ ದೋಷ ಬರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ನಿಮಗೆ ಎಷ್ಟು ಶಕ್ತಿನೋ ನಮಗೆ ಮಾಡಲ್ಲ, ಇದು ಇಷ್ಟೆಲ್ಲ ಮಡಿ ಇದೆ ಅಂತ ಹೇಳಕ್ಕೆ ಎಷ್ಟಾಗತ್ತೋ ಅಷ್ಟು ಬಂದು ಕಾಸು ಸೌಕರ್ಯನೂ ಇರಲ್ಲ ಕೆಲವರಿಗೆ. ಅದರಿಂದ ನಿಮ್ಮ ಶಕ್ತಿ ಅನುಸಾರ ಈ ವ್ರತನ ಬಂದು ಮಾಡಿ ಎಲ್ಲ ಸಪ್ತ ಋಷಿಗಳನ್ನ ಒಂದು ಆಶೀರ್ವಾದಗಳು ಪಡೆದು ಇದನ್ನ ಬಂದು ಸುಮಂಗಲಿಯಾಗಿ ನೀವು ಶುರು ಮಾಡಿದ್ರೆ 8 ವರ್ಷನೂ ಸುಮಂಗಲಿ ಚೆನ್ನಾಗಿದ್ದು ಅದನ್ನ ಬಂದು ಮುಗಿಸ್ಬೇಕು ಅಂತ ದೇವರ ಹತ್ರ ಋಷಿಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ವ್ರತನ ಶುರು ಮಾಡಬೇಕು. ಯಾರ್ಯಾರಿನ್ನೂ ಶುರು ಮಾಡಿಲ್ಲವೋ ಮಾಡಬೇಕು ಅಂತ ಆಸೆ ಇದೆಯೋ ದಯವಿಟ್ಟು ಶುರು ಮಾಡಿ. ಹರೇ ನಮಃ.